ರೀ ಯಾರೋ ನನ್ ಸೀರೆ ತುಳುಕ್ಬಿಟ್ಟಿದ್ದಾರೆ, ಅದಕ್ಕೆ ಉದ್ರೋಗ್ತಾ ಇದ್ದೀರಿ. ಅದಕ್ಕೆ ನಾನೇನ್ರಿ ಮಾಡ್ಲಿ? ನನ್ ಪಂಚ ಬಿಚ್ಕೊಡ್ಲಾ? ನನ್ ಕರ್ಮ. ಹೋಗಿ ನಿಮ್ಗೆ ಹೇಳ್ತಿದ್ದೀನಲ್ಲ. ಸರಿ ಇಲ್ಲೇ ಇರಿ, ನಾನು 2 ನಿಮಿಷ ಸರಿ ಮಾಡ್ಕೊಂಡ್ ಬರ್ತೀನಿ. ಹೋಗಿ ರೇ, ಜಲ್ದಿ ಬರ್ಬೇಕು, ಕಾಯಕ್ಕಾಗಲ್ಲ ಆಮೇಲೆ. ಹುಡುಕಿ ಸರಿ ನಾಡ್ಲೆ. ಬಾಸ್, ಆ ಝೆಡ್ ಗ್ಯಾಂಗ್ ನವರು ಕಾಣಿಸಿದ್ರು. ಇಬ್ರು ಪಾರ್ಕಿಂಗ್ ಏರಿಯಾ ಹಿಂದೆ ಓಡ್ತಾ ಇದ್ದಾರೆ. ಒಬ್ಬ ಬ್ಲಾಕ್, ಇನ್ನೊಬ್ಬ ಬ್ರೌನ್ ಜಾಕೆಟ್ ಹಾಕೊಂಡಿದ್ದಾನೆ. ಇಬ್ಬರ ಬೆನ್ನಿಂದ ಬ್ಯಾಗ್ ಇದೆ. ಬೇಗ ಫಾಲೋ ಮಾಡಿ, ಅವ್ರು ನನಗೆ ಜೀವಂತ ಬೇಕು. ಎಷ್ಟು ಜನ ಇದ್ದೀರೋ ನಿಮ್ ಗ್ಯಾಂಗ್ ನಲ್ಲಿ? ನಿಮ್ ಬಾಸ್ ಯಾರೋ ಹೇಳ್ರೋ? ಯಾರು ಯಾರು ನೀನು? ಇಷ್ಟು ದಿವಸ ನೀನು ಹುಡುಕ್ತಾ ಇದ್ದವನು ಝೆಡ್. ನಾವ್ ಹಾಕಿದ್ ಬಿಸ್ಕೆಟ್ ತಿನ್ಕೊಂಡು ಎಷ್ಟ್ ಚೆನ್ನಾಗಿ ಬಂದ್ ತಗಲಾಕೊಂಡೆ ಅಲ್ಲ ಆರ್ಪಿ. ಅಂದ್ರೆ ಈ ಇಬ್ರು ಹುಡುಗರು ನನ್ ಕಡೆಯವರು. ನಿಮ್ ಗ್ಯಾಂಗ್ನವ್ರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ಮೆಮೊರಿ ಕಾರ್ಡ್ ಸಿಗೋ ಹಾಗೆ ಮಾಡಿದ್ದು, ಸೂರಜ್ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ಎವಿಡೆನ್ಸ್ ಸಿಗೋ ಹಾಗೆ ಮಾಡಿದ್ದು, ಇದೆಲ್ಲ ನೀನ್ ಇಲ್ಲಿವರೆಗೂ ನಮ್ಮನ್ನು ಹುಡ್ಕೊಂಡ್ ಬರ್ಲಿ ಅಂತ ನಾವು ಮಾಡಿದ ಪ್ಲಾನು ಕಣಕಂದ.
ಹೋಮ್ ಮಿನಿಸ್ಟರ್ ಬಂದ್ರು. ಏನ್ರಿ DGP ಸಾಹೇಬ್ರೆ, ಸ್ಟೇಟ್ ಅಲ್ಲಿ ಇಷ್ಟೊಂದು ಶೂಟೌಟ್ ಬಾಂಬ್ ಬ್ಲಾಸ್ಟ್ ನಡೀತಿದ್ರು, ಏನ್ರಿ ಮಾಡ್ತಾ ಇದ್ದೀರಾ? ವಿಚಾರಣೆ ಮಾಡ್ತಾ ಇದೀವಿ ಸರ್. ಏನ್ ವಿಚಾರಣೆ ಮಾಡ್ತಾ ಇದ್ದೀರೋ? ಪಬ್ಲಿಕ್ ಗೆ ನಾವಲ್ವೇನ್ರಿ ಉತ್ತರ ಕೊಡ್ಬೇಕು? ಸರ್, ವರ್ಷಕ್ಕೆ ಮುಂಚೆನೆ ನಾನು ನಿಮ್ಗೆ ಹೇಳಿದ್ದೆ, ನಮ್ಮ ರಾಜ್ಯದಲ್ಲಿ ನಡೀತಾ ಇರೋ ಕ್ರೈಮ್ನ ತಡೆಯೋದಿಕ್ಕೆ ಇನ್ನೂ ಹೆಚ್ಚಿನ ಪೊಲೀಸ್ ಫೋರ್ಸ್ ಬೇಕು ಅಂತ. ನೀವು ನನ್ನ ಮಾತು ಕೇಳಲಿಲ್ಲ. ಇದೆಲ್ಲ ಕಾರಣ ಹೇಳ್ಬೇಡ್ರಿ, ಇರಾ ಪೊಲೀಸವ್ರು ಇಟ್ಕೊಂಡು ಮ್ಯಾನೇಜ್ ಮಾಡ್ಬೋದು ತಾನೆ? ಇರೋ ಪೊಲೀಸರು ಸರ್, ಇರೋ ಪೊಲೀಸರು ನಿಮ್ಮ ರೆಸಾರ್ಟ್ ರಾಜಕೀಯಕ್ಕೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅದು ಬೇರೆ ರೀ, ಉಳಿದವ್ರು ಎಲ್ಲಿ? ನಿಮ್ಮ MLAಗಳು ಮಾಡಿರೋ ಭ್ರಷ್ಟಾಚಾರ, ಅತ್ಯಾಚಾರ, ಭೂಗಣದ ತನಿಖೆಗೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಿದೆ. ಮುಖ್ಯಮಂತ್ರಿಗಳು ಸೀರೆ ಸೈಕಲ್ ಹಂಚೋ ಕಾರ್ಯಕ್ರಮಕ್ಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಿದೆ. ಭೂ ಕಬಳಿಕೆ ವಿರುದ್ಧ ರೈತರು ನಡೆಸ್ತಾ ಇರೋ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪೊಲೀಸ್ ಫೋರ್ಸ್ ಯೂಸ್ ಆಗ್ತಿದೆ. ಅಕ್ರಮ ಗಣಿಗಾರಿಕೆ ಮತ್ತು ಗಣಿ ಮಾಲೀಕರ ಸೆಕ್ಯೂರಿಟಿಗೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಿದೆ. ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತಿಂಗಳಿಗೊಮ್ಮೆ ನಡೆಸೋ ರ್ಯಾಲಿಗಳಿಗೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಿದೆ. ರೀ, ಮತ್ತ ಅದನ್ನೇ ಹೇಳ್ತಾ ಇದೀರಲ್ರಿ, ಉಳಿದವ್ರು ಎಲ್ಲಿ? ಉಳಿದವರು ನಿಮ್ ಕಣ್ಮುಂದೆನೆ ಇದೀವಲ್ಲ ಸರ್. ನೀವಾದ್ರೂ ಕೆಲಸ ಮಾಡ್ಬೋದಲ್ರಿ? ಈಗ ತಾನೇ ವಿಧಾನಸೌಧದಿಂದ ಫೋನ್ ಬಂತು, ನಿಮ್ ಖಾತೆನೆ ಚೇಂಜ್ ಆಗಿದೆಯಂತೆ. ಒಂದಿನ ವಿಧಾನಸೌಧದಿಂದ ಆಚೆ ಇದ್ರೆ ಏನೇನೋ ನಡೆದು ಬಿಡ್ತದಲ್ಲಪ್ಪ. ನಡಿ ನಡಿ, ಒಂದ್ ನಿಮಿಷ, ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ಆ ಡೀಟೇಲ್ ಎಲ್ಲ ಆ ಕಡೆ ಇರ್ಲಿ. ಫಸ್ಟ್ ಆ JPಗೂ Zಗೂ ಒಂದ್ ಮೀಟಿಂಗ್ ಅರೇಂಜ್ ಮಾಡಿ ರೆಸಾರ್ಟ್ ಅಲ್ಲಿ ನಾನ್ ಬಂದು ಎಲ್ಲ ಸೆಟಲ್ ಮಾಡ್ತೀನಿ. ಸರ್, ಒಂದ್ ನಿಮಿಷ. ತೆಗಿಯೋ ಕೈ ಕಾಲೆಲ್ಲ ಬಿದ್ದೋದ್ಮೇಲೆ ಎಣ್ಣೆ ಹಾಕೊಂಡು ಫ್ಲಾಶ್ ಬ್ಯಾಕ್ ಆಗೋದಕ್ಕೆ ಫೋಟೋ ಬೇಕೇ ಬೇಕು. ತೆಗಿ ತೆಗಿ ತೆಗಿ. ಮಾತಾಡು ಕಿಟ್ಟಿ, ಏನಿದೆಲ್ಲ? ಸತ್ಯ ಅಂದ್ರೆ ಇಲ್ಲಿವರೆಗೂ ನೀನ್ ನೋಡಿದ್ದು ನನ್ನ ಮುಖವಾಡ, ಇದೇ ನನ್ನ ನಿಜವಾದ ರೂಪ. ಅಂದ್ರೆ ನೀನ್ ಕೊಲೆಗಾರನಾ? ಎಸ್, ಹುಟ್ಟಿದ ಕ್ಷಣದಿಂದ. ಶಾರದಮ್ಮ, ನಿಮ್ ಯಜಮಾನ್ರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು. ಅನಿಷ್ಟದ ಮಗ ಹುಟ್ಟಲೆ ಅಪ್ಪನ್ನ ಕೊಂದು ಬಿಟ್ಟ. ಅದು ನಾನು ಮಾಡಿದ ಮೊದಲನೇ ಕೊಲೆ. ಹುಟ್ತಾನೆ ಬಲಿ ತಗೊಂಡಿದ್ರ ಪರಿಣಾಮನೋ ಏನೋ, ಮಗುವಾಗಿದ್ದಾಗಲೇ ನನ್ನ ಮನಸ್ಸು ಹಿಂಸೆನ ಇಷ್ಟಪಡ್ತಿತ್ತು. ನಾನು ಹಿಂಸೆನ ಎಂಜಾಯ್ ಮಾಡ್ತಿದ್ರೆ ಜನ ನನ್ನ ಧೈರ್ಯಶಾಲಿ ಅಂತ ಹೊಗಳ್ತಿದ್ರು. ನಿಮ್ ಮಗನ್ಗೆ ತುಂಬಾ ಧೈರ್ಯ ಶಾರದಮ್ಮ. ಮತ್ತೆ ಯಾರ್ ಮಗ ಅವನು? ತನ್ ಮಗ ಬೇರೆ ಮಕ್ಕಳ ತರ ನಾರ್ಮಲ್ ಆಗಿ ಬೆಳೀತಿಲ್ಲ ಅನ್ನೋದು ಗೊತ್ತಾಗಿದ್ರೆ ನಮ್ಮಮ್ಮ ಅವತ್ತ ಮಾತು ಹೇಳ್ತಿರ್ಲಿಲ್ಲ. ಆದ್ರೆ ಇವನು ರೌಡಿಯಾಗಿ ಬೆಳಿತಾ ಇದ್ದಾನೆ ನೋಡಮ್ಮ. ಇದೇ ಕಡೆ ಎಚ್ಚರಿಕೆ, ಇವನ್ ಹೀಗೆ ಮುಂದುವರೆದ್ರೆ ಶಾಲೆಯಿಂದಲೇ ಡಿಬಾರ್ ಮಾಡ್ಬೇಕಾಗತ್ತೆ, ಹುಷಾರ್. ತಂದೆ ಇಲ್ಲದ ಮಗು ಅಂತ ನಿನ್ನ ಮುದ್ದು ಮಾಡಿದಕ್ಕೆ ನಿನ್ಗೆ ಅತಿ ಆಯ್ತು ಕಣೋ, ಅತಿ ಆಯ್ತು. ಓದು ಅಂತ ಸ್ಕೂಲ್ ಕಲ್ಸಿದ್ರೆ ರೌಡಿ ಆಗ್ತೀಯೇನೋ, ರೌಡಿ. ಒಳ್ಳೆ ಹುಡುಗರ ಜೊತೆ ಸೇರಿ ನಮ್ಮಮ್ಮ ಬಾಸುಂಡೆ ಬರುವಾಗ ಬಾರಿಸ್ತಿದ್ರು ನನಗೆ ನೋವಾಗ್ತಿರ್ಲಿಲ್ಲ. ಯಾಕೆಂದ್ರೆ ಅದರ 10 ಪಟ್ಟು ಮರ್ಯಾದೆ ನನಗೆ ಸ್ಕೂಲ್ನಲ್ಲಿ ಸಿಗ್ತಾ ಇತ್ತು. ಆವತ್ತು ನನಗೆ ಅರ್ಥ ಆಯ್ತು ಭಯದ ಪವರ್ ಏನು ಅಂತ. ಮಿಡ್ಲ್ ಸ್ಕೂಲಲ್ಲಿ ನನಗೆ ಫ್ರೆಂಡ್ ಆದವನು ಶರವಣ, ಪೊಲೀಸ್ ಕಾನ್ಸ್ಟೇಬಲ್ ಮಗ. ಹಿಂದೆ ಉರಿಯಲ್ವಾ ಕಿಟ್ಟೆ?
ಕತ್ರಿ ಬನ್ನಿ ರೌಡಿ ಕೊರಂಗು ನಮ್ಮಪ್ಪಂಗೆ ಹೊಡಿತಾನೆ. ಪೊಲೀಸ್ನ ರೌಡಿ ಹೊಡೆಯೋದು ಆವತ್ತು ಶರ್ಮಣ್ಣನ್ಗೆ ತಪ್ಪು ಅನ್ಸಿತ್ತು, ನನಗೂ ಅಷ್ಟೇ. ಮಕ್ಕಳ ಮನಸ್ಸು ரொம்ப ಶುದ್ಧ ಅಮ್ಮ. ಆದ್ರೆ ಈ ಊರೇ ಸರಿ ಇಲ್ಲ. ನಿಮ್ಮಗ ನಮ್ಮಗ ಈ ವಾತಾವರಣ ನೋಡಿ ಹಿಂಗೇ ಇರ್ಬೇಕು ಅಂದ್ಕೊಂಡಿದ್ದಾರೆ. ಅವರ ಮನಸ್ಸು ಪೂರ ಕೆಡದ್ರೊಳಗೆ ನಾವ್ ಈ ಊರೇ ಖಾಲಿ ಮಾಡ್ಬಿಡ್ಬೇಕು. ಅಲ್ಲದೆ ಆ ಕೊರಂಗು ரொம்ப ಡೇಂಜರ್ ಅಮ್ಮ.